ಮುಖ್ಯಮಂತ್ರಿ ಮನೆ ಮುಂದೆ ಕಾದು ಕಾದು ನಟಿ ಪ್ರೇಮ ವಾಪಸ್ಸಾಗಿದ್ದಾರಂತೆ. ಮುಖ್ಯಮಂತ್ರಿ DKಶ ಅವರ ಭೇಟಿಗೆ ಆಗಮಿಸಿದ್ರಂತೆ ನಟಿ ಪ್ರೇಮ. ಆದರೆ ನಟಿ ಪ್ರೇಮ ಅವರನ್ನು ಮುಖ್ಯಮಂತ್ರಿ ಮನೆ ಒಳಗಡೆ ಬಿಟ್ಟಿಲ್ಲ ಅನ್ನೋ ಒಂದು ಸುದ್ದಿ ಇದೆ. ಸಿಬ್ಬಂದಿ ಬಿಟ್ಟಿಲ್ವಂತೆ. CM ಮನೆ ಗೇಟ್ ಮುಂದೆ ಕಾದು ಕಾದು ಸುಸ್ತಾಗಿದ್ದಾರೆ ನಟಿ ಪ್ರೇಮ. ಹಿರಿಯ ನಟಿ ಪ್ರೇಮಗೆ ಮುಖ್ಯಮಂತ್ರಿ ಮನೆ ಬಳಿ ಮುಜುಗರದ ಒಂದು ಸನ್ನಿವೇಶ ಎದುರಾಗಿದೆ. ಹಿರಿಯ ನಟಿ ಪ್ರೇಮ ಬಂದಾಗ ಮನೆಯಲ್ಲಿ ಮುಖ್ಯಮಂತ್ರಿ DKಶಿ ಇರಲಿಲ್ವಂತೆ. ಗೃಹ ಕಚೇರಿ ಕೃಷ್ಣಾಗೆ ಹೋಗಿದ್ರಂತೆ ಮುಖ್ಯಮಂತ್ರಿ DK ಶಿವಕುಮಾರ್. ಹೀಗಾಗಿ ಗೃಹ ಕಚೇರಿ ಕೃಷ್ಣಾದಲ್ಲಿ CM ಭೇಟಿಗೆ ಸೂಚಿಸಿದ್ದಾರೆ ಸಿಬ್ಬಂದಿ. ನಿರಾಶೆಯಿಂದ ಹಿರಿಯ ನಟಿ ಪ್ರೇಮ ಹೂ ಬೊಕ್ಕೆ ಅದು ಅಂದರೆ ಫ್ಲವರ್ಸ್ ಜೊತೆ ಅವರು ವಾಪಸ್ ಆಗಿದ್ದಾರೆ ವಾಸ್ ಜೊತೆ. ಓಕೆ, ಅಸಲಿಗೆ CM DK ಭೇಟಿಗೆ ಯಾಕೆ ಬಂದರು ಹಿರಿಯ ನಟಿ ಪ್ರೇಮ ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಓಕೆ, ಒಂದೇ ಅಪ್ಪ, ಈಗ ಅವರು ಕಾಯೋ ಅವಶ್ಯಕತೆ ಯಾಕಿತ್ತು? ಗೃಹ ಕಚೇರಿ ಕೃಷ್ಣಾಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಮುಗಿದು ಹೋಗಿತ್ತು ಅಲ್ವೇ? ದಿಸ್ ಇಸ್ ದ ಪ್ರಾಬ್ಲಮ್ ಆಫ್ ಮಿಸ್ಕಮ್ಯುನಿಕೇಷನ್. ಅವರು ಯಾರೇ ಆದರೂ ಅಷ್ಟೇ, ಅವ್ರು ಹಿರಿಯ ನಟಿ ಕಿರಿಯ ನಟಿನೋ ಅಥವಾ ಜನಸಾಮಾನ್ಯರೋ ಯಾರೇ ಆದರೂ ಕೂಡ ಅಲ್ಲಿಯ ಸಿಬ್ಬಂದಿ ಒಂದು ಮಿನಿಮಮ್ ಕಮ್ಯುನಿಕೇಷನ್ ಮಾಡೋಕ್ಕೆ ಏನು ಪ್ರಾಬ್ಲಮ್ಮು? ಎಲ್ಲರೂ ಮನುಷ್ಯರ ಕಣ್ರಿ, ಎಲ್ರಿಗೂ ಅವ್ರದ್ದೇ ಆದಂಥ ಅಸ್ತಿತ್ವ ಇರುತ್ತೆ. ಅದು ನಟನಟಿಯರಾಗಿರ್ಬೋದು, ಸೆಲೆಬ್ರಿಟಿ ಆಗಿರ್ಬೋದು, ಆಗಿಲ್ಲದೆ ಇರ್ಬೋದು. ಆ ಕಾಂಟೆಕ್ಸ್ಟಲ್ಲಿ ನೋಡೋಕ್ಕೆ ಸಾಧ್ಯವಾ? ಆ ದೃಷ್ಟಿಕೋನದಲ್ಲಿ ನೋಡೋಕ್ಕೆ ಸಾಧ್ಯವಾ? ಹೂ ಬೊಕ್ಕೆ ಆಗಿದೆ, ಹೂ ಬೊಕ್ಕೆ ಮಾಡಿ. ಎಸ್, ಓಕೆ. ಪ್ರೇಮ ಅವರು ಯಾಕೆ ಬಂದಿದ್ದರು ಅಂತ ಗೊತ್ತಾಗಿಲ್ಲ. ಅವರೇನು ನಮ್ಗೆ ಹೇಳ್ಬಿಟ್ಟು ಹೋಗಬೇಕು ಅಂತ ಕೇಳ್ತಾ ಇಲ್ಲ. ಸಹಜವಾಗಿ ಕುತೂಹಲ ಇದ್ದೇ ಇರುತ್ತಲ್ಲ. ಶಿ ಈಸ್ ಅ ಸೆಲೆಬ್ರಿಟಿ, ಸಿನಿಮಾ ನಟಿ, ಅನೇಕ ಒಳ್ಳೊಳ್ಳೆಯ ಸಿನಿಮಾಗಳನ್ನು ಕೊಟ್ಟಂಥವರು. ಅವರಿಗೆ ಅವ್ರದ್ದೇ ಆದಂಥ ಅಭಿಮಾನಿಗಳು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಅವರ ಫ್ಯಾನ್ಸ್ ಒಂದು ಯೋಚನೆ ಬರುತ್ತೆ, ಯಾವ ಕಾರಣಕ್ಕೆ ಬಂದಿದ್ದರು ಅಂಥೇಳಿ. ಹಾಗಾಗಿ ಅವ್ರು ಯಾಕೆ ಬಂದಿದ್ದರು ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಯಾವ ಕಾರಣಕ್ಕೆ ಬಂದಿದ್ರೋ ಗೊತ್ತಿಲ್ಲ. ಆದರೆ DK ಶಿವಕುಮಾರ್ ಅವರು ಅವ್ರ ಮನೇಲಿ ಸಿಕ್ಕಿಲ್ಲ. ಅಲ್ಲಿಯ ಮುಖ್ಯಮಂತ್ರಿ ಸಿಬ್ಬಂದಿ ಒಳಗಡೆ ಬಿಟ್ಟಿಲ್ಲ. ಕಾರಣ ಏನು ಅಂತ ಹೇಳಿದರೆ, ಮುಖ್ಯಮಂತ್ರಿಗಳು ಮನೇಲಿ ಇಲ್ಲ, ಇಲ್ಲಿ ಗೃಹ ಕಚೇರಿಯಲ್ಲಿದ್ದಾರೆ, ಕೃಷ್ಣಾದಲ್ಲಿದ್ದಾರೆ, ಅಲ್ಲಿಗೆ ಹೋಗಿ ಅಂತ ಕಳಿಸಿದ್ರಂತೆ. ಹಾಗಾಗಿ ಕಾದು ಕಾದು ಸುಸ್ತಾಗುವಂಥ ಅವಶ್ಯಕತೆ ಇರಲಿಲ್ಲ ಅನ್ನೋದು ಈ ಸುದ್ದಿ ಸಾರಾಂಶ. ಅಂದರೆ ಮೊದಲೇ ಕಮ್ಯುನಿಕೇಟ್ ಮಾಡಬೇಕಾಗಿತ್ತು, ಅಥವಾ ಪ್ರೇಮ ಅವ್ರು ಕಮ್ಯುನಿಕೇಟ್ ಮಾಡಿದ್ರೋ ಮಾಡಿಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಗೆ ಸದ್ಯಕ್ಕೆ ಸಿಕ್ಕಿರುವಂಥ ಒಂದು ಸಮಾಚಾರ ಏನು ಅಂತ ಹೇಳಿದರೆ, ಅವರು ಬಹಳಷ್ಟು ಹೊತ್ತು ಅಲ್ಲಿ ಇದ್ದರಂತೆ. ಇಲ್ಲಿ ಮುಖ್ಯಮಂತ್ರಿಯವರ ನಿವಾಸ ನೋಡಿ ಹೋಗ್ತಾ ಇದ್ದಾರಲ್ಲ, ಅವರೇ ಪ್ರೇಮ. ಅವ್ರ ಜೊತೆಗೆ ಒಂದು ಹೂ ಬುಕ್ಕೆ ತೊಗೊಂಡು ಕೂಡ ಯಾರೋ ಆತ್ಮೀಯರು ಹೋಗ್ತಾ ಇದ್ದಾರೆ. ತುಂಬ ಕಾದರು ಅನ್ನೋದು ಸುದ್ದಿ.